ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕತೆ ಮೂಳೆ ಮತ್ತು ನಾಯಿ. ನಾಯಿ ಸ್ನೂಫಿಗೆ ಒಂದು ರಸಭರಿತವಾದ ಮೂಳೆ ದೊರೆಯಿತು. ಅದು ಆ ಮೂಳೆಯನ್ನು ತುಂಬ ಸಮಯ ಜಗಿಯಿತು. ನಂತರ ನಾಯಿ ಸ್ನೂಫಿಯು ಆ ರಸಭರಿತವಾದ ಮೂಳೆಯನ್ನು ಮರುದಿನವೂ ಸಹ ಜಗಿಯಬೇಕು ಎಂದು ಯೋಚಿಸಿ ಅದು ಆ ಮೂಳೆಯನ್ನು ಯಾರಿಗೂ ತಿಳಿಯದ ಹಾಗೆ ಒಂದೆಡೆ ಹೋಗಿ ಊದಿಟ್ಟಿತು. ಅದು ಹೀಗೆ ಊದಿಡುವುದನ್ನು ಪಕ್ಕದ ಮನೆಯ ನಾಯಿ ಬೂಮರ್ ಬೇಲಿಯ ಸಂದಿಯಿಂದ ನೋಡಿತು. ನಾಯಿ ಸ್ನೂಫಿಯು ಮರುದಿನ ಆ ರಸಭರಿತವಾದ ಮೂಳೆಯನ್ನು ಜಗಿಯಲು ಖುಷಿಯಿಂದ ಮೂಳೆಯನ್ನು ಹೂತಿಟ್ಟ ಸ್ಥಳಕ್ಕೆ ಬಂದು ಅಗೆದಾಗ ಅಲ್ಲಿ ಮೂಳೆಯೇ ಇರಲಿಲ್ಲ. ಅಯ್ಯೋ, ಮೂಳೆ ಏನಾಯಿತು ಎಂದು ಹುಡುಕುವಾಗ ನಾಯಿಯೊಂದರ ಹೆಜ್ಜೆ ಗುರಿತು ಆ ಸ್ಥಳದಿಂದ ಬೇಲಿಯವರೆಗೆ ಹೋದುದನ್ನು ಕಂಡಿತು. ಕೂಡಲೇ ನಾಯಿ ಸ್ನೂಫಿಯು, ಓಹೋ, ನಾನು ಊತಿಟ್ಟ ಮೂಳೆ ನಾಯಿ ಬೂಮರ್ ನೋಡಿ ಕದ್ದು ಬಿಟ್ಟಿದೆ ಎಂದು ಊಹಿಸಿತು. ಸರಿ, ಈ ಮೂಳೆಯನ್ನು ಅಪಹರಿಸಿದ ಬೂಮರ್ಗೆ ಬುದ್ಧಿ ಕಲಿಸಲೇಬೇಕು ಎಂದು ಒಂದು ಉಪಾಯ ಮಾಡಿತು. ಅದು ಅಲ್ಲಿ ಅಂಥದ್ದೇ ಇನ್ನೊಂದು ಮೂಳೆಯನ್ನು ಹೂತು ಹಾಕಿತು. ಈ ಸಮಯದಲ್ಲಿ ನಾಯಿ ಬೂಮರ್ ಸ್ನೂಫಿಯು ಮೂಳೆಯನ್ನು ಊತಿಡುವುದನ್ನು ಮತ್ತೆ ಬೇಲಿ ಸಂದಿನಿಂದ ಕದ್ದು ನೋಡುತ್ತಿತ್ತು. ನಾಯಿ ಬೂಮರ್ ನೋಡುವುದನ್ನು ಸ್ನೂಫಿಯು ಓರೆ ಕಣ್ಣಿನಿಂದ ನೋಡಿ ಖಚಿತಪಡಿಸಿಕೊಂಡಿತ್ತು. ಸ್ವಲ್ಪವೇ ಸಮಯದಲ್ಲೇ ನಾಯಿ ಬೂಮರ್ ಕಳ್ಳ ಹೆಜ್ಜೆಯಿಂದ ಬಂದು ಆ ಕಡೆ ಈ ಕಡೆ ನೋಡಿ ಯಾರು ನೋಡುತ್ತಿಲ್ಲ ಎಂದು ಆ ಊತಿಟ್ಟ ಜಾಗವನ್ನು ಅಗೆಯತೊಡಗಿತು. ಕೊಂಚ ಹೊತ್ತಿನಲ್ಲೇ ಬೂಮರ್ ನೋವಿನಿಂದ ಕಿರಿಚಿತು. ಅದರ ಮೂಗನ್ನು ಮೂಳೆ ಕಡಿದಿತ್ತು. ಅದು ಹೆದರಿ ಓಟ ಕಿತ್ತಿತು. ಆದರೆ ನಿಜಕ್ಕೂ ಮೂಗಿಗೆ ಘಾಸಿ ಮಾಡಿದ್ದು ಅಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದ ಸ್ನೂಫಿಯ ಮಿತ್ರನಾದ ಹೆಗ್ಗಣ ಮೋಲ್. ನಾಯಿ ಬೂಮರ್ ಓಟ ಕಿತ್ತಿದ್ದನ್ನು ನೋಡಿ ಹೆಗ್ಗಣ ಮತ್ತು ನಾಯಿ ಸ್ನೂಫಿಯು ಇಬ್ಬರು ಮಿತ್ರರು ಬಿದ್ದು ನಕ್ಕವು. ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಇಂಥ ಇನ್ನೂ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.